ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದ ಬೆನ್ನಲ್ಲೇ ಮತ್ತಷ್ಟು ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೊರಟಿದ್ದಾರೆ. 23ನೇ ತಾರೀಕು ಫೆಬ್ರವರಿ 23ನೇ ತಾರೀಕು ಕುಂಭಮೇಳಕ್ಕೆ ಹೊರಡ್ತಾರೆ ಅಂತ ಹೇಳಲಾಗಿದೆ. ಅದರಲ್ಲೂ ಅಧ್ಯಯನಕ್ಕೆ ಅನ್ನೋ ನೆಪದಲ್ಲಿ ಹೋಗ್ತಾ ಇದ್ದಾರಂತೆ. ಅಧ್ಯಯನದ ನೆಪದಲ್ಲಿ ಕುಂಭಮೇಳಕ್ಕೆ ಕಾಂಗ್ರೆಸ್ ಶಾಸಕರು ಪ್ರವಾಸ ಮಾಡ್ತಾ ಇದ್ದಾರೆ. ನೇರವಾಗಿ ಹೋಗ್ಬೋದಾಗಿದ್ದಪ್ಪ, ನಮಗೆ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ಹೋಗ್ಬೋದಾಗಿತ್ತಪ್ಪ. ಅದ್ಯಾಕೆ ಅಧ್ಯಯನಕ್ಕೆ ಅಂತ ನೆಪ ಹೇಳಬೇಕೋ ಗೊತ್ತಿಲ್ಲ. ಯಾರಾದರೂ ಏನು ಟೀಕೆ ಮಾಡ್ತಾರೆ ಅನ್ನೋ ಟೀಕೆಗಳಿಗೆ ಹೆದರಿದ ಕಾಂಗ್ರೆಸ್ನವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಇಂತೂ ಹೆಂಗೋದ್ರೂ ಸರಿ ಹೋಗ್ತಾ ಇದ್ದಾರೆ. ಅಳಿಯ ಅಲ್ಲ ಮಗಳ ಗಂಡ ಅಂತ ಕುಂಭಮೇಳಕ್ಕೆ ಕಾಂಗ್ರೆಸ್ ಶಾಸಕರು ಹೋಗ್ತಾ ಇದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಫೆಬ್ರವರಿ 23ನೇ ತಾರೀಕು ಭಾನುವಾರ ಉತ್ತರ ಪ್ರದೇಶಕ್ಕೆ ತೆರಳುತ್ತಾರೆ. ಅಲ್ಲಿ ವಿಧಾನಸಭಾ ಸಮಿತಿಯ ಸದಸ್ಯರೊಂದಿಗೆ ಮಾತನಾಡ್ತಾರೆ. ಅನಂತರ ಪ್ರಯಾಗ್ರಾಜ್ನಲ್ಲೇ ವಾಸ್ತವ್ಯ ಹೂಡ್ತಾರೆ. ಎಚ್ ಸಿ ಬಾಲಕೃಷ್ಣ, ಬಿ ನಾಗೇಂದ್ರ, ಬಿ ಶಿವಣ್ಣ, ಶಿವರಾಮ್ ಹೆಬ್ಬಾರ್, ಸಿ ಪಿ ಯೋಗೇಶ್ವರ್, ಕನೀಜ್ ಫಾತಿಮಾ, ಭಾಗೀರಥಿ ಮರುಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನಿರಾಜು, ಸ್ವರೂಪ್ ಪ್ರಕಾಶ್, ಬಸನಗೌಡ ಪಾಟೀಲ್ ಇಷ್ಟು ಜನ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಅಳಿಯ ಅಲ್ಲ ಮಗಳ ಗಂಡ ಅನ್ನಂಗೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ, ಆದರೆ ಅಧ್ಯಯನಕ್ಕಾಗಿ ಅಂತ ಒಂದು ನೆಪ ಅಂತ. ಏನು ಅಧ್ಯಯನ ಮಾಡ್ತಾರಂತೆ? ಆ್ಯಕ್ಚುಲಿ ಹೋಗ್ತೀವಪ್ಪ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ನೇರವಾಗಿ ಹೇಳ್ಬೋದಾಗಿತ್ತು. ಇದು ಯಾವ ಥರ ಹೊಸ ಥರ ಇರಲಿ. ಎನಿವೇ, ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ತಾವು ಹೇಳಿದಾಗೆ ಕುಂಭಮೇಳಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಧ್ಯಯನ ಪ್ರವಾಸಗಳು ಅಂತ ಹೇಳಿ ಪ್ರತಿ ಸರ್ಕಾರ ಮತ್ತು ಪ್ರತಿ ವರ್ಷದಲ್ಲಿ ಕೂಡ ಆಗುವಂಥದ್ದು ಸಹಜವಾಗಿ. ಸೊ ಈ ಬಾರಿಯ ವಿಶೇಷ ಏನಂತಂದರೆ ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ 23ನೇ ತಾರೀಕಿನಿಂದ 25ನೇ ತಾರೀಕು ಕೊಟ್ಟು 23, 24, 25 3 ದಿನಗಳ ಕಾಲ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಉಪಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿಯವರ ನೇತೃತ್ವದಲ್ಲಿ. ಇಲ್ಲಿ 3 ಪಕ್ಷಗಳ ಎಲ್ಲ ಸದಸ್ಯರುಗಳು ಕೂಡ ಇರ್ತಕ್ಕಂಥದ್ದು. BJPಯಿಂದ ಬಸನಗೌಡ ಪಾಟೀಲ್, ಆ ಕಡೆ JDS ಮತ್ತು ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರ್ ಸೇರಿದಂತೆ ಎಚ್ ಸಿ ಬಾಲಕೃಷ್ಣ, ಒಟ್ಟಾರೆಗೆ 3 ಪಕ್ಷದ ಸದಸ್ಯರುಗಳು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಉತ್ತರ ಪ್ರದೇಶದ ವಿಧಾನಸಭೆಯ ಅಲ್ಲಿಯ ಕಾರ್ಯಕಲಾಪಗಳು ಮತ್ತು ಅಲ್ಲಿರ್ತಕ್ಕಂತಹ ಸಮಿತಿಗಳಿದೆಯಲ್ಲ, ಆ ಸಮಿತಿಗಳಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಅಲ್ಲಿ ಯಾವ ರೀತಿಯಾಗಿ ಕಾರ್ಯವೈಖರಿ ಆಗುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿಯ ಕಡತಗಳು ವಿಲೇವಾರಿ ಆಗೋವಂಥದ್ದು, ಅದೆಲ್ಲದರ ಕುರಿತಂತೆ ಕೂಡ ಅಲ್ಲಿ ಒಂದಷ್ಟು ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಅಂದರೆ ಅಧ್ಯಯನ ಪ್ರವಾಸ ಇದು ಸಹಜವಾಗಿ ನಡೆಯುತ್ತೆ. ಆದರೆ ಈ ಬಾರಿಯ ಅಧ್ಯಯನ ಪ್ರವಾಸ ಉತ್ತರ ಪ್ರದೇಶವನ್ನು ಕೈಗೊಂಡಿರ್ತಕ್ಕಂಥದ್ದು ಭಾಳ ವಿಶೇಷ. ಯಾಕೆಂದರೆ ಕುಂಭಮೇಳಕ್ಕೆ ನೇರವಾಗಿ ಹೋಗ್ತಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಬದಲಾಗಿ 23ನೇ ತಾರೀಕು ಉತ್ತರ ಪ್ರದೇಶದ ವಿಧಾನಸಭೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಅಧ್ಯಯನವನ್ನು ಕೈಗೊಂಡು ಅಲ್ಲಿಂದ ನಂತರ ಪ್ರಯಾಗ್ರಾಜು, ಆಮೇಲೆ ಕುಂಭಮೇಳ ಎಲ್ಲ ಕಡೆಗೂ ಕೂಡ ನಾವು ಹೋಗುವಂಥದ್ದಕ್ಕೆ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪಾಟ್ನಾ ಸೇರಿದಂತೆ ಸುತ್ತಮುತ್ತ ಉತ್ತರ ಪ್ರದೇಶದ ಸುತ್ತಮುತ್ತ ಏನು ಬರುತ್ತೆ ಅಲ್ಲಿ ಎಲ್ಲವೂ ಕೂಡ ಒಂದು ಪ್ರವಾಸವನ್ನು ಕೂಡ ಮುಗಿಸ್ಕೊಂಬರೋದಕ್ಕೆ ಪ್ಲಾನ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಗೆ 3 ದಿನಗಳ ಈ ಪ್ರವಾಸ ಅಧಿಕೃತವಾಗಿ ಸರ್ಕಾರದಿಂದಲೇ ಹೊರಟಿರ್ತಕ್ಕಂಥದ್ದು. ಒಂದು ಕಡೆ ನಾವು ನೋಡ್ಬೋದು, ಖರ್ಗೆ ಅವರು ಹೇಳಿದರು, ಅಂದರೆ ಅಮಿತ್ ಶಾ ಅವರು ಏನು ಕುಂಭಮೇಳದಲ್ಲಿ ಕುಂಭಸ್ನಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಟೀಕೆಯನ್ನು ಮಾಡಿದರು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೇ ಇರ್ತಕ್ಕಂಥವ್ರು ಅಧ್ಯಯನ ಪ್ರವಾಸದ ನೆಪದಲ್ಲಿ ಕುಂಭಸ್ನಾನಕ್ಕೆ ಹೊರಟಿದ್ದಾರೆ. ಇದನ್ನು ಮತ್ತೆ BJPಯ ನಾಯಕರು ಇರ್ಬೋದು ಅಥವಾ ಮುಂದೆ ಇದು ಯಾವ ರೀತಿಯಾಗಿ ಟೀಕೆಗಳು ಇದಕ್ಕೆ ವ್ಯಕ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದ ಬೆನ್ನಲ್ಲೇ ಮತ್ತಷ್ಟು ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೊರಟಿದ್ದಾರೆ. 23ನೇ ತಾರೀಕು ಫೆಬ್ರವರಿ 23ನೇ ತಾರೀಕು ಕುಂಭಮೇಳಕ್ಕೆ ಹೊರಡ್ತಾರೆ ಅಂತ ಹೇಳಲಾಗಿದೆ. ಅದರಲ್ಲೂ ಅಧ್ಯಯನಕ್ಕೆ ಅನ್ನೋ ನೆಪದಲ್ಲಿ ಹೋಗ್ತಾ ಇದ್ದಾರಂತೆ. ಅಧ್ಯಯನದ ನೆಪದಲ್ಲಿ ಕುಂಭಮೇಳಕ್ಕೆ ಕಾಂಗ್ರೆಸ್ ಶಾಸಕರು ಪ್ರವಾಸ ಮಾಡ್ತಾ ಇದ್ದಾರೆ. ನೇರವಾಗಿ ಹೋಗ್ಬೋದಾಗಿದ್ದಪ್ಪ, ನಮಗೆ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ಹೋಗ್ಬೋದಾಗಿತ್ತಪ್ಪ. ಅದ್ಯಾಕೆ ಅಧ್ಯಯನಕ್ಕೆ ಅಂತ ನೆಪ ಹೇಳಬೇಕೋ ಗೊತ್ತಿಲ್ಲ. ಯಾರಾದರೂ ಏನು ಟೀಕೆ ಮಾಡ್ತಾರೆ ಅನ್ನೋ ಟೀಕೆಗಳಿಗೆ ಹೆದರಿದ ಕಾಂಗ್ರೆಸ್ನವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಇಂತೂ ಹೆಂಗೋದ್ರೂ ಸರಿ ಹೋಗ್ತಾ ಇದ್ದಾರೆ. ಅಳಿಯ ಅಲ್ಲ ಮಗಳ ಗಂಡ ಅಂತ ಕುಂಭಮೇಳಕ್ಕೆ ಕಾಂಗ್ರೆಸ್ ಶಾಸಕರು ಹೋಗ್ತಾ ಇದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಫೆಬ್ರವರಿ 23ನೇ ತಾರೀಕು ಭಾನುವಾರ ಉತ್ತರ ಪ್ರದೇಶಕ್ಕೆ ತೆರಳುತ್ತಾರೆ. ಅಲ್ಲಿ ವಿಧಾನಸಭಾ ಸಮಿತಿಯ ಸದಸ್ಯರೊಂದಿಗೆ ಮಾತನಾಡ್ತಾರೆ. ಅನಂತರ ಪ್ರಯಾಗ್ರಾಜ್ನಲ್ಲೇ ವಾಸ್ತವ್ಯ ಹೂಡ್ತಾರೆ. ಎಚ್ ಸಿ ಬಾಲಕೃಷ್ಣ, ಬಿ ನಾಗೇಂದ್ರ, ಬಿ ಶಿವಣ್ಣ, ಶಿವರಾಮ್ ಹೆಬ್ಬಾರ್, ಸಿ ಪಿ ಯೋಗೇಶ್ವರ್, ಕನೀಜ್ ಫಾತಿಮಾ, ಭಾಗೀರಥಿ ಮರುಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನಿರಾಜು, ಸ್ವರೂಪ್ ಪ್ರಕಾಶ್, ಬಸನಗೌಡ ಪಾಟೀಲ್ ಇಷ್ಟು ಜನ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಅಳಿಯ ಅಲ್ಲ ಮಗಳ ಗಂಡ ಅನ್ನಂಗೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ, ಆದರೆ ಅಧ್ಯಯನಕ್ಕಾಗಿ ಅಂತ ಒಂದು ನೆಪ ಅಂತ.
ಏನ ಅಧ್ಯಯನ ಮಾಡ್ತಾರಂತೆ? ಆ್ಯಕ್ಚುಲಿ ಹೋಗ್ತೀವಪ್ಪ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ನೇರವಾಗಿ ಹೇಳ್ಬೋದಾಗಿತ್ತು. ಇದು ಯಾವ ಥರ ಹೊಸ ಥರ ಇರಲಿ. ಎನಿವೇ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ತಾವು ಹೇಳಿದಾಗೆ ಕುಂಭಮೇಳಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಧ್ಯಯನ ಪ್ರವಾಸಗಳು ಅಂತ ಹೇಳಿ ಪ್ರತಿ ಸರ್ಕಾರ ಮತ್ತು ಪ್ರತಿ ವರ್ಷದಲ್ಲಿ ಕೂಡ ಆಗುವಂಥದ್ದು ಇದು ಸಹಜವಾಗಿ. ಸೊ ಈ ಬಾರಿಯ ವಿಶೇಷ ಏನಂತಂದರೆ ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ 23ನೇ ತಾರೀಕಿನಿಂದ 25ನೇ ತಾರೀಕು ಕೊಟ್ಟು 23, 24, 25 3 ದಿನಗಳ ಕಾಲ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಉಪಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ. ಇಲ್ಲಿ 3 ಪಕ್ಷಗಳ ಎಲ್ಲ ಸದಸ್ಯರುಗಳು ಕೂಡ ಇರ್ತಕ್ಕಂಥದ್ದು. BJPಯಿಂದ ಬಸನಗೌಡ ಪಾಟೀಲ್, ಆ ಕಡೆ JDS ಮತ್ತು ಕಾಂಗ್ರೆಸ್ನಿಂದ CP ಯೋಗೇಶ್ವರ್ ಸೇರಿದಂತೆ HC ಬಾಲಕೃಷ್ಣ, ಒಟ್ಟಾರೆಗೆ 3 ಪಕ್ಷದ ಸದಸ್ಯರುಗಳು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಉತ್ತರ ಪ್ರದೇಶದ ವಿಧಾನಸಭೆಯ ಅಲ್ಲಿಯ ಕಾರ್ಯಕಲಾಪಗಳು ಮತ್ತು ಅಲ್ಲಿರ್ತಕ್ಕಂತಹ ಸಮಿತಿಗಳಿದೆಯಲ್ಲ, ಆ ಸಮಿತಿಗಳಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಅಲ್ಲಿ ಯಾವ ರೀತಿಯಾಗಿ ಕಾರ್ಯವೈಖರಿ ಆಗುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿಯ ಕಡತಗಳು ವಿಲೇವಾರಿ ಆಗೋವಂಥದ್ದು, ಅದೆಲ್ಲದರ ಕುರಿತಂತೆ ಕೂಡ ಅಲ್ಲಿ ಒಂದಷ್ಟು ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಅಂದರೆ ಅಧ್ಯಯನ ಪ್ರವಾಸ ಇದು ಸಹಜವಾಗಿ ನಡೆಯುತ್ತೆ. ಆದರೆ ಈ ಬಾರಿಯ ಅಧ್ಯಯನ ಪ್ರವಾಸ ಉತ್ತರ ಪ್ರದೇಶವನ್ನೇ ಕೈಗೊಂಡಿರ್ತಕ್ಕಂಥದ್ದು ಭಾಳ ವಿಶೇಷ. ಯಾಕೆಂದರೆ ಕುಂಭಮೇಳಕ್ಕೆ ನೇರವಾಗಿ ಹೋಗ್ತಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಬದಲಾಗಿ 23ನೇ ತಾರೀಕು ಉತ್ತರ ಪ್ರದೇಶದ ವಿಧಾನಸಭೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಅಧ್ಯಯನವನ್ನು ಕೈಗೊಂಡು ಅಲ್ಲಿಂದ ನಂತರ ಪ್ರಯಾಗ್ರಾಜು, ಆಮೇಲೆ ಕುಂಭಮೇಳ ಎಲ್ಲ ಕಡೆಗೂ ಕೂಡ ನಾವು ಹೋಗುವಂಥದ್ದಕ್ಕೆ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪಾಟ್ನಾ ಸೇರಿದಂತೆ ಸುತ್ತಮುತ್ತ ಉತ್ತರ ಪ್ರದೇಶದ ಸುತ್ತಮುತ್ತ ಏನು ಬರುತ್ತೆ ಅಲ್ಲಿ ಎಲ್ಲವೂ ಕೂಡ ಒಂದು ಪ್ರವಾಸವನ್ನು ಕೂಡ ಮುಗಿಸ್ಕೊಂಬರೋದಕ್ಕೆ ಪ್ಲಾನ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಗೆ 3 ದಿನಗಳ ಈ ಪ್ರವಾಸ ಅಧಿಕೃತವಾಗಿ ಸರ್ಕಾರದಿಂದಲೇ ಹೊರಟಿರ್ತಕ್ಕಂಥದ್ದು. ಒಂದು ಕಡೆ ನಾವು ನೋಡ್ಬೋದು, ಖರ್ಗೆ ಅವರು ಹೇಳಿದರು, ಅಂದರೆ ಅಮಿತ್ ಶಾ ಅವರು ಏನು ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಟೀಕೆಯನ್ನು ಮಾಡಿದರು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೇ ಇರ್ತಕ್ಕಂಥವ್ರು ಅಧ್ಯಯನ ಪ್ರವಾಸದ ನೆಪದಲ್ಲಿ ಕುಂಭ ಸ್ನಾನಕ್ಕೆ ಹೊರಟಿದ್ದಾರೆ. ಇದನ್ನು ಮತ್ತೆ BJPಯ ನಾಯಕರು ಇರ್ಬೋದು ಅಥವಾ ಮುಂದೆ ಇದು ಯಾವ ರೀತಿಯಾಗಿ ಟೀಕೆಗಳು ಇದಕ್ಕೆ ವ್ಯಕ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದ ಬೆನ್ನಲ್ಲೇ ಮತ್ತಷ್ಟು ಕಾಂಗ್ರೆಸ್ ನಾಯಕರು ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೊರಟಿದ್ದಾರೆ. 23ನೇ ತಾರೀಕು ಫೆಬ್ರವರಿ 23ನೇ ತಾರೀಕು ಕುಂಭಮೇಳಕ್ಕೆ ಹೊರಡ್ತಾರೆ ಅಂತ ಹೇಳಲಾಗಿದೆ. ಅದರಲ್ಲೂ ಅಧ್ಯಯನಕ್ಕೆ ಅನ್ನೋ ನೆಪದಲ್ಲಿ ಹೋಗ್ತಾ ಇದ್ದಾರಂತೆ. ಅಧ್ಯಯನದ ನೆಪದಲ್ಲಿ ಕುಂಭಮೇಳಕ್ಕೆ ಕಾಂಗ್ರೆಸ್ ಶಾಸಕರು ಪ್ರವಾಸ ಮಾಡ್ತಾ ಇದ್ದಾರೆ. ನೇರವಾಗಿ ಹೋಗ್ಬೋದಾಗಿದ್ದಪ್ಪ, ನಮಗೆ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ಹೋಗ್ಬೋದಾಗಿತ್ತಪ್ಪ. ಅದು ಯಾಕೆ ಅಧ್ಯಯನಕ್ಕೆ ಅಂತ ನೆಪ ಹೇಳಬೇಕೋ ಗೊತ್ತಿಲ್ಲ. ಯಾರಾದರೂ ಏನು ಟೀಕೆ ಮಾಡ್ತಾರೆ ಅನ್ನೋ ಟೀಕೆಗಳಿಗೆ ಹೆದರಿದ ಕಾಂಗ್ರೆಸ್ನವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಇಂತೂ ಹೆಂಗೋದ್ರೂ ಸರಿ ಹೋಗ್ತಾ ಇದ್ದಾರೆ. ಅಳಿಯ ಅಲ್ಲ ಮಗಳ ಗಂಡ ಅಂತ ಕುಂಭಮೇಳಕ್ಕೆ ಕಾಂಗ್ರೆಸ್ ಶಾಸಕರು ಹೋಗ್ತಾ ಇದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಫೆಬ್ರವರಿ 23ನೇ ತಾರೀಕು ಭಾನುವಾರ ಉತ್ತರ ಪ್ರದೇಶಕ್ಕೆ ತೆರಳುತ್ತಾರೆ. ಅಲ್ಲಿ ವಿಧಾನಸಭಾ ಸಮಿತಿಯ ಸದಸ್ಯರೊಂದಿಗೆ ಮಾತನಾಡ್ತಾರೆ. ಅನಂತರ ಪ್ರಯಾಗ್ರಾಜ್ನಲ್ಲೇ ವಾಸ್ತವ್ಯ ಹೂಡ್ತಾರೆ. HC ಬಾಲಕೃಷ್ಣ, B ನಾಗೇಂದ್ರ, B ಶಿವಣ್ಣ, ಶಿವರಾಮ್ ಹೆಬ್ಬಾರ್, CP ಯೋಗೇಶ್ವರ್, ಕನೀಜ್ ಫಾತಿಮಾ, ಭಾಗೀರಥಿ ಮರುಳ್ಯ, ಸಿಮೆಂಟ್ ಮಂಜು, ಚಂದ್ರು ಲಮಾಣಿ, ಧೀರಜ್ ಮುನಿರಾಜು, ಸ್ವರೂಪ್ ಪ್ರಕಾಶ್, ಬಸನಗೌಡ ಪಾಟೀಲ್ ಇಷ್ಟು ಜನ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಅಳಿಯ ಅಲ್ಲ ಮಗಳ ಗಂಡ ಅನ್ನಂಗೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ, ಆದರೆ ಅಧ್ಯಯನಕ್ಕಾಗಿ ಅಂತ ಒಂದು ನೆಪ ಅಂತ. ಏನು ಅಧ್ಯಯನ ಮಾಡ್ತಾರಂತೆ? ಆ್ಯಕ್ಚುಲಿ ಹೋಗ್ತೀವಪ್ಪ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗ್ತೀವಿ ಅಂತ ನೇರವಾಗಿ ಹೇಳ್ಬೋದಾಗಿತ್ತು. ಇದು ಯಾವ ಥರ ಹೊಸ ಥರ ಇರಲಿ. ಎನಿವೇ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ತಾವು ಹೇಳಿದಾಗೆ ಕುಂಭಮೇಳಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಧ್ಯಯನ ಪ್ರವಾಸಗಳು ಅಂತ ಹೇಳಿ ಪ್ರತಿ ಸರ್ಕಾರ ಮತ್ತು ಪ್ರತಿ ವರ್ಷದಲ್ಲಿ ಕೂಡ ಆಗುವಂಥದ್ದು ಇದು ಸಹಜವಾಗಿ. ಸೊ ಈ ಬಾರಿಯ ವಿಶೇಷ ಏನಂತಂದರೆ ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ 23ನೇ ತಾರೀಕಿನಿಂದ 25ನೇ ತಾರೀಕು ಕೊಟ್ಟು 23, 24, 25 3 ದಿನಗಳ ಕಾಲ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದ್ದಾರೆ ಉಪಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ. ಇಲ್ಲಿ 3 ಪಕ್ಷಗಳ ಎಲ್ಲ ಸದಸ್ಯರುಗಳು ಕೂಡ ಇರ್ತಕ್ಕಂಥದ್ದು. BJPಯಿಂದ ಬಸನಗೌಡ ಪಾಟೀಲ್, ಆ ಕಡೆ JDS ಮತ್ತು ಕಾಂಗ್ರೆಸ್ನಿಂದ CP ಯೋಗೇಶ್ವರ್ ಸೇರಿದಂತೆ HC ಬಾಲಕೃಷ್ಣ, ಒಟ್ಟಾರೆಗೆ 3 ಪಕ್ಷದ ಸದಸ್ಯರುಗಳು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಉತ್ತರ ಪ್ರದೇಶದ ವಿಧಾನಸಭೆಯ ಅಲ್ಲಿಯ ಕಾರ್ಯಕಲಾಪಗಳು ಮತ್ತು ಅಲ್ಲಿರ್ತಕ್ಕಂತಹ ಸಮಿತಿಗಳಿದೆಯಲ್ಲ, ಆ ಸಮಿತಿಗಳಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಅಲ್ಲಿ ಯಾವ ರೀತಿಯಾಗಿ ಕಾರ್ಯವೈಖರಿ ಆಗುತ್ತೆ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿಯ ಕಡತಗಳು ವಿಲೇವಾರಿ ಆಗೋವಂಥದ್ದು, ಅದೆಲ್ಲದರ ಕುರಿತಂತೆ ಕೂಡ ಅಲ್ಲಿ ಒಂದಷ್ಟು ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಅಂದರೆ ಅಧ್ಯಯನ ಪ್ರವಾಸ ಇದು ಸಹಜವಾಗಿ ನಡೆಯುತ್ತೆ. ಆದರೆ ಈ ಬಾರಿಯ ಅಧ್ಯಯನ ಪ್ರವಾಸ ಉತ್ತರ ಪ್ರದೇಶ
ಪ್ರವೇಶವನ್ನು ಕೈಗೊಂಡಿರ್ತಕ್ಕಂಥದ್ದು ಭಾಳ ವಿಶೇಷ. ಯಾಕೆಂದರೆ ಕುಂಭಮೇಳಕ್ಕೆ ನೇರವಾಗಿ ಹೋಗ್ತೇನೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಬದಲಾಗಿ 23ನೇ ತಾರೀಕು ಉತ್ತರ ಪ್ರದೇಶದ ವಿಧಾನಸಭೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಅಧ್ಯಯನವನ್ನು ಕೈಗೊಂಡು ಅಲ್ಲಿಂದ ನಂತರ ಪ್ರಯಾಗ್ರಾಜು ಆಮೇಲೆ ಕುಂಭಮೇಳ ಎಲ್ಲ ಕಡೆಗೂ ಕೂಡ ನಾವು ಹೋಗುವಂಥದ್ದಕ್ಕೆ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪಾಟ್ನಾ ಸೇರಿದಂತೆ ಸುತ್ತಮುತ್ತ ಉತ್ತರ ಪ್ರದೇಶದ ಸುತ್ತಮುತ್ತ ಏನು ಬರುತ್ತೆ ಅಲ್ಲಿ ಎಲ್ಲವೂ ಕೂಡ ಒಂದು ಪ್ರವಾಸವನ್ನು ಕೂಡ ಮುಗಿಸ್ಕೊಂಬರೋದಕ್ಕೆ ಪ್ಲಾನ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಗೆ 3 ದಿನಗಳ ಈ ಪ್ರವಾಸ ಅಧಿಕೃತವಾಗಿ ಸರ್ಕಾರದಿಂದಲೇ ಹೊರಟಿರ್ತಕ್ಕಂಥದ್ದು. ಒಂದು ಕಡೆ ನಾವು ನೋಡ್ಬೋದು, ಖರ್ಗೆ ಅವರು ಹೇಳಿದರು, ಅಂದರೆ ಅಮಿತ್ ಶಾ ಅವರು ಏನು ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಟೀಕೆಯನ್ನು ಮಾಡಿದರು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೇ ಇರ್ತಕ್ಕಂಥವ್ರು ಅಧ್ಯಯನ ಪ್ರವಾಸದ ನೆಪದಲ್ಲಿ ಕುಂಭ ಸ್ನಾನಕ್ಕೆ ಹೊರಟಿದ್ದಾರೆ. ಇದನ್ನು ಮತ್ತೆ BJPಯ ನಾಯಕರು ಇರ್ಬೋದು ಅಥವಾ ಮುಂದೆ ಇದು ಯಾವ ರೀತಿಯಾಗಿ ಟೀಕೆಗಳು ಇದಕ್ಕೆ ವ್ಯಕ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.